ಹಲೋ ನಮಸ್ಕಾರ ಎಲ್ರಿಗೂ. ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಕೈಯಲ್ಲಿ ಒಂದು ಲಿಲ್ಲಿ ಪ್ಲ್ಯಾಂಟ್ ಇದೆ. ಇವತ್ತು ಒಬ್ಬರಿಗೆ ಈ ಲಿಲ್ಲಿ ಕಳಿಸ್ಬೇಕಿತ್ತು. ವೈಟ್ ಪರ್ಲ್ ಅಂತ ಅಂದ್ಬಿಟ್ಟು ಇದ್ರ ಹೆಸರು. ಇಲ್ಲಿ ನೋಡಿ ಎಷ್ಟೊಂದು ಮೊಗ್ಗಿದೆ. ಟ್ರಾಪಿಕಲ್ ವೆರೈಟಿ ಲಿಲ್ಲಿ ಇದು. ತುಂಬ ಚೆನ್ನಾಗಿ ದೊಡ್ಡದಾಗಿ ಹೂವಾಗೋ ವೆರೈಟಿ ಇದು. ಇಲ್ಲಿ ನೋಡಿ ತುಂಬ ಸೇವಂತಿಗೆ ಹೂ ಬರುತ್ತಲ್ವ ವೈಟ್ ಕಲರ್, ಆ ರೀತಿ ಅರಳುತ್ತೆ ಇದು. ಬಿಸಿಲಿದ್ದಾಗ ಇನ್ನೂ ಇದ್ರ ಸೈಜ್ ತುಂಬ ದೊಡ್ಡದಾಗತ್ತೆ. ಇಲ್ಲಿ ನೋಡಿ ಇದು ಬಲ್ಬ್ ಪ್ಲ್ಯಾಂಟ್. ಇಲ್ಲಿ ಕೆಳಗಡೆ ಒಂದು ಗಡ್ಡೆ ಥರ ಇರುತ್ತೆ. ಇದನ್ನು ನಾನು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀನಿ. ಆವಾಗ ಅವ್ರು ಏನು ಮಾಡಬೇಕಾಗತ್ತೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ನೀವು ಲಿಲ್ಲಿ ಪ್ಲ್ಯಾಂಟ್ಸ್ನ ಬೈ ಮಾಡಿದಾಗ ಈ ಥರ ಕೊರಿಯರಲ್ಲಿ ನೀವು ತೊಗೊಂಡಾಗ ಇದನ್ನು ನೀವು ರಿಸೀವ್ ಮಾಡಿದ ತಕ್ಷಣವೇ ಬಕೆಟಲ್ಲಿ ನೀರಲ್ಲಿ ಪೂರ್ತಿ ಇದನ್ನು ಮುಳುಗಿಸಿಡಬೇಕು. ನೀವು ರೀಪಾಟ್ ಮಾಡೋ ತನಕ, ಈ ಪ್ಲ್ಯಾಂಟ್ನ ರೀಪಾಟ್ ಮಾಡೋ ತನಕ ನೀರಲ್ಲಿ ಮುಳುಗಿಸಿಟ್ಟು ಆಮೇಲೆ ಕ್ಲೀನಾಗಿ ಇದು ಬೇರೆ ಮಾತ್ರ ಹಿಂಗೆ ಮುಳುಗಿಸ್ಬಾರ್ದು, ಫುಲ್ ಗಿಡನೇ ಹಿಂಗೆ ಪೂರ್ತಿ ಮುಳುಗಿಸ್ಬೇಕು. ಇದರಲ್ಲಿ ನೋಡಿ, ಇದು ಟ್ರಾಪಿಕಲ್ ವೆರೈಟಿ ಆಗಿರೋದ್ರಿಂದ ಎಷ್ಟು ಮೊಗ್ಗು ಕಾಣಿಸ್ತಾ ಇದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಕೆಲವರು ಏನು ಮಾಡ್ತಾರೆ, ಬರೀ ಬೇರನ್ನು ಮಾತ್ರ ಹಾಕ್ತಾರೆ. ಇದು ಲೀಫ್ನೆಲ್ಲ ನೀರಲ್ಲಿ ಮುಳುಗಿಸಲ್ಲ, ಪೂರ್ತಿ ನೀರಲ್ಲಿ ಮುಳುಗಿಸಿ ಆಮೇಲೆ ಅದನ್ನು ರೀಪಾಟ್ ಮಾಡಬೇಕಾಗತ್ತೆ. ಲಿಲ್ಲಿ ಪ್ಲ್ಯಾಂಟ್ನ ನೀವು ಬೇಗನೆ ರೀಪಾಟ್ ಮಾಡಬೇಕು. ಯಾಕೆ ಅಂತಂದರೆ, ಸ್ವಲ್ಪ ಜನ ಲಿಲ್ಲಿ ಪ್ಲ್ಯಾಂಟ್ ತೊಗೊಂಡಾಗ ನನ್ನ ಮೆಸೇಜ್ ಮಾಡಿ ಕೇಳ್ತಾರೆ ವಾಟ್ಸಪ್ಪಲ್ಲಿ, ಸ್ವಲ್ಪ ದಿನ ಆದರೂ ಪರವಾಗಿಲ್ವ ಮಾಡೋಕ್ಕೆ ಆ ಥರ ಅಂತ. ಲಿಲ್ಲಿ ಪ್ಲ್ಯಾಂಟ್ನ ಮಾತ್ರ ನೀವು ಅರ್ಜೆಂಟಾಗಿ ಮಾಡಬೇಕಾಗತ್ತೆ. ಈ ಥರ ಪ್ಲ್ಯಾಂಟ್ಗಳನ್ನ ಟ್ಯೂಬರ್ ಇರುತ್ತೆ, ಅದು ಟ್ಯೂಬರ್ ಇದ್ದರೆ ಪರವಾಗಿಲ್ಲ, ನಿಧಾನಕ್ಕೆ ಗ್ರೋ ಆಗುತ್ತೆ. ಅಕಸ್ಮಾತ್ ಟ್ಯೂಬರ್ ಇಲ್ಲ ಅಂದರೆ ಅದು ತೊಂದರೆ ಆಗುತ್ತೆ. ಆದಷ್ಟು ಬೇಗ ಹಾಕಿದ್ರೆ ಒಳ್ಳೆಯದು. ಈ ಥರ ಟ್ಯೂಬರ್ನ ನೀವೇನಾಗುತ್ತೆ, ಲೇಟಾಗಿ ಹಾಕಿದ್ರೆ ಎಲೆ ಎಲ್ಲ ಹಾಳಾಗಿಬಿಟ್ಟು ಎಲ್ಲ ಕೊಳ್ತೋಗ್ಬಿಟ್ಟು ಟ್ಯೂಬರ್ ಮಾತ್ರ ಉಳ್ಕೊಳ್ಳುತ್ತೆ. ಮತ್ತು ಅದು ರೀಗ್ರೋತ್ ತೊಗೊಳ್ಳೋಕ್ಕೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ಈ ಥರ ನೀವು ರಿಸೀವ್ ಮಾಡಿದ ತಕ್ಷಣವೇ ಅದನ್ನು ನೀರಲ್ಲಿ ಮುಳುಗಿಸಿ ಇಟ್ಬಿಟ್ಟು ಒಳ್ಳೆ ಮಣ್ಣಲ್ಲಿ, ಅದೇ ಸೇಮ್ ನಾವು ಲೋಟಸ್ನ ಹೇಗೆ ಮಾಡ್ತೀವಿ ಹಾಗೆಯೇ ಪ್ಲ್ಯಾಂಟ್ ಮಾಡೋದು. ಇದನ್ನು ಮಧ್ಯದಲ್ಲಿ ಪ್ಲ್ಯಾಂಟ್ ಮಾಡೋದು. ಈ ಥರ ಪ್ಲ್ಯಾಂಟ್ ಮಾಡೋದು, ಲಿಲ್ಲಿ ಪ್ಲ್ಯಾಂಟ್ ಮಾಡೋದನ್ನು ನಾನು ನನ್ನ ಹಳೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೀನಿ. ಹಾರ್ಡಿ ವಾಟರ್ ಲಿಲ್ಲಿನ ಹೇಗೆ ನಾವು ಪ್ಲ್ಯಾಂಟ್ ಮಾಡೋದು ಮತ್ತು ಟ್ರಾಪಿಕಲ್ ವೆರೈಟಿನ ನಾವು ಹೇಗೆ ಪ್ಲ್ಯಾಂಟ್ ಮಾಡೋದು. ಹಾರ್ಡಿ ವೆರೈಟಿ ನಾವು ಸೇಮ್ ಲೋಟಸ್ ಥರ ತಾವರೆ ಟ್ಯೂಬನ್ನು ನಾವು ಪ್ಲ್ಯಾಂಟ್ ಮಾಡ್ತೀವಲ್ವ, ಪಾಟ್ ಸೈಡಲ್ಲಿ ಹಾಗೆ ಪ್ಲ್ಯಾಂಟ್ ಮಾಡಬೇಕಾಗತ್ತೆ. ಟ್ರಾಪಿಕಲ್ ವಾಟರ್ ಲಿಲ್ಲಿನ ನಾವು ಎಲ್ಲ ಗಿಡಗಳನ್ನೂ ನಾವು ಪಾಟ್ ಮಧ್ಯದಲ್ಲಿ ಹಾಕ್ತೀವಲ್ವ, ಹಾಗೆ ಪ್ಲ್ಯಾಂಟ್ ಮಾಡಬೇಕಾಗತ್ತೆ. ತುಂಬ ಜನಕ್ಕೆ ಗೊತ್ತಿರತ್ತೆ ಈ ವಿಚಾರ. ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ ಇವತ್ತು. ಮತ್ತು ಇನ್ನೂ ಕೆಲವು ಸ್ವಲ್ಪ ವೆರೈಟೀಸು ಲಿಲ್ಲೀಸ್ ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ವೆರೈಟಿ ಕೊಲೊರಾಡೋ ಕೊಲೊರಾಡೋ ಅಲ್ಲ, ಪರ್ಪಲ್ ಡೈಮಂಡ್ ಅಂತ ಅಂದ್ಬಿಟ್ಟು ಅರಳಿದೆ. ಪುಟ್ಟದಾಗಿ ಅರಳಿದೆ. ಇವತ್ತು ಬಿಸಿಲು ಕಮ್ಮಿ ಇರೋದ್ರಿಂದ ಇದೂ ಅಷ್ಟೇ ಗುಡ್ ಬ್ಲೂಮರ್. ಇದು ಎಷ್ಟು ಮೊಗ್ಗು ಬರುತ್ತೆ ಅಂದರೆ ಪಕ್ಕನೇ ತುಂಬ ಮೊಗ್ಗಾಗತ್ತೆ. ಇದು ಒಂದು ವೆರೈಟಿ ಮಾರ್ಬಲ್ ಶೇಪಲ್ಲಿರುತ್ತೆ ಇದ್ರದ್ದು ಲೀಫೆಲ್ಲ. ತುಂಬ ಥರದ್ದು ಇದೆ. ಮತ್ತು ಈ ವೆರೈಟಿನೂ ಸಿಗುತ್ತೆ, ಆದರೆ ಇನ್ನೂ ಮೊಗ್ಗಾಗಿಲ್ಲ. ವೈಟ್ ಕಲರ್ ಕೂಡ ಕೊಲೊರಾಡೋ ವೆರೈಟಿ, ಪೀಚ್ ಕಲರ್ ಒಂದು ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ಅದೂ ಸಿಗುತ್ತೆ. ಅದು ಹಾರ್ಡಿ ವಾಟರ್ ಲಿಲ್ಲಿ, ಅದೇ ಗುಡ್ ಬ್ಲೂಮರ್. ಹಾಗೆ ಇಲ್ಲಿ ನೋಡಿ, ಶ್ವೇತಾ ವೆರೈಟಿಯಲ್ಲಿ ಮೊಗ್ಗಾಗ್ತಾಯಿದೆ ಇನ್ನೂ ಒಂದು. ಮತ್ತು ಈ ಸೈಡ್ ಬಂದರೆ ಇಲ್ಲಿ ನೋಡಿ, ಇದು ಗ್ರೀನ್ ಆ್ಯಪಲ್ ವೆರೈಟಿ ಎಷ್ಟೊಂದು ಮೊಗ್ಗಾಗಿದೆ ಅಂತ. ಮತ್ತು ಇದು ತುಂಬ ಲಾರ್ಜ್ ಕಲ್ಟಿವರ್ ಗ್ರೀನ್ ಆ್ಯಪಲ್. ಆದರೆ ಏನಾಗುತ್ತೆ, ಇವಾಗ ನಮಗೆ ಬಿಸಿಲಿಲ್ಲ, ಆದ್ದರಿಂದ ಫ್ಲವರ್ ಸೈಜೆಲ್ಲ ತುಂಬ ಚಿಕ್ಕದಾಗತ್ತೆ. ಬರೀ ಲೋಟಸ್ ಮಾತ್ರನೇ ಅಲ್ಲ, ಇಲ್ಲಿ ನೋಡಿ, ಇದು ಬರೀ ಲೋಟಸ್ ಮಾತ್ರನೇ ಅಲ್ಲ, ಇಲ್ಲಿ ಕೆಳಗಡೆ ತುಂಬ ಮೊಗ್ಗಾಗ್ತಾಯಿದೆ. ಇಲ್ಲಿ ನೋಡಿ, ಈ ವೆರೈಟಿನ ಯೂಸ್ ಮಾಡ್ಬೋದು ಬಿಗಿನರ್ಸು. ಗ್ರೀನ್ ಆ್ಯಪಲ್ನೂ ಕೂಡ ಇದು ಒಂದು ಪಕ್ಕಾ ಟ್ರಾಪಿಕಲ್ ವೆರೈಟಿ. ನಿಮಗೆ ಟ್ರಾಪಿಕಲಲ್ಲಿ ತುಂಬ ಥರ ನಿಮಗೆ ವೆರೈಟಿ ಸಿಗುತ್ತೆ. ಕೆಲವೆಲ್ಲ ಬೇಗ ಮೊಗ್ಗು ಬರುತ್ತೆ, ಜಾಸ್ತಿ ಹೂ ಬರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಮೊಗ್ಗೆ ಜಾಸ್ತಿ ಹೂ ಬರುತ್ತೆ. ಕೆಲವು ಟ್ರಾಪಿಕಲಲ್ಲಿ 1 ತಿಂಗಳಾದಮೇಲೆ, 1.5 ತಿಂಗಳಾದಮೇಲೆ ಹೂ ಬರುತ್ತೆ. ಕೆಲವು ಟ್ರಾಪಿಕಲ್ಲೇ ಆದರೂ 2 ತಿಂಗಳಾದಮೇಲೆ ಹೂ ಬರುತ್ತೆ. ಕೆಲವು ಟ್ರಾಪಿಕಲ್ ವೆರೈಟಿ ಅಂತಂದರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಹೂ ತೊಗೊಳಕ್ಕೆ. ಆಮೇಲೆ ತುಂಬ ಹೂ ಆಗೋಲ್ಲ, ಒಂದ್ಸಲಿ 3 ಹೂ ಆಗುತ್ತೆ, ಪುನಃ ಸ್ಟಾಪ್ ಆಗುತ್ತೆ. ಆ ಥರ ಇದೆಲ್ಲ ಇರುತ್ತೆ. ಟ್ರಾಪಿಕಲಲ್ಲಿ ನಾವು ತುಂಬ ಥರ ನೋಡ್ತೀವಿ. ಇಲ್ಲಿ ನೋಡಿ, ಇದು ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿ. ನಿಮಗೆ ಡಾರ್ಮೆನ್ಸಿಗೆ ಹೋಗದೇ ಇರೋ ವೆರೈಟಿ ಗ್ರೀನ್ ಆ್ಯಪಲ್. ಇದು ಟ್ಯೂಬರ್ಸ್ ಫಾರ್ಮ್ ಮಾಡೋದೇ ಇಲ್ಲ, ಟ್ಯೂಬರ್ಸ್ ಸಿಗೋದೇ ಇಲ್ಲ ಇದರಲ್ಲಿ. ನಿಮಗೆ ಬರೀ ತಿಕ್ ರನ್ನರ್ ಮಾತ್ರನೇ ಸಿಗುತ್ತೆ. ತುಂಬ ಜಾಸ್ತಿ ನಾವು ಓಲ್ಡ್ ಪ್ಲ್ಯಾಂಟ್ ಬಿಟ್ಟರೆ ವರ್ಷಗಳ್ಗಟ್ಟಲೆ ನಿಮಗೆ ಟ್ಯೂಬರ್ ಫಾರ್ಮ್ ಆಗುತ್ತೆ. ನಾವು ಚೆನ್ನಾಗಿ ಫರ್ಟಿಲೈಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿ
ಅದು ಏನಾಗುತ್ತೆ ಒಳ್ಳೆ ಟ್ಯೂಬರ್ನ ಫಾರ್ಮ್ ಮಾಡುತ್ತೆ. ಮತ್ತು ಇಲ್ಲಿ ನೋಡಿ ಮಲ್ಲಿಗೆ ಹೂವು ಗಿಡ ಎಲ್ಲ ನಾನು ಪ್ರೂನಿಂಗ್ ಮಾಡಿ ತೋರಿಸಿದ್ದೆ ಒಂದು ಹಳೆ ವಿಡಿಯೋದಲ್ಲಿ. ಇಲ್ಲಿ ನೋಡಿ ಎಲ್ಲ ಚಿಗುರ್ಕೊಂಡಿದೆ. ಕೆಲವು ಪುಟ್ ಮೊಗ್ಗು ಕೂಡ ಆಗ್ತಾಯಿದೆ. ಮೊಗ್ಗು ಆಗಬೇಕಿತ್ತು ಇಷ್ಟರಲ್ಲಿ, ಆದರೆ ಯಾಕೋ ಮೊಗ್ಗು ನಿಧಾನ ಆಗ್ತಾಯಿದೆ ಮಳೆ ಇರೋದ್ರಿಂದ. ಇಲ್ಲಿ ನೋಡಿ ರೋಸ್ ಎಲ್ಲ ತುಂಬ ಚೆನ್ನಾಗಿ. ಮತ್ತು ಇಲ್ಲಿ ನೋಡಿ ಇದೆಲ್ಲ ಮಾರ್ನಿಂಗ್ ಗ್ಲೋರಿ ಇದೆಯಲ್ಲ, ಆ ಪ್ಲ್ಯಾಂಟ್ಸ್ ಇದು ಎಷ್ಟು ಉದುರುತ್ತೆ ಇದು ಅಂತಂದರೆ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸು. ಮತ್ತು ಇಲ್ಲಿ ಇನ್ನೊಂದು ಪ್ಲ್ಯಾಂಟ್ ಇದೆ 4 o'clock ಪ್ಲ್ಯಾಂಟ್, ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ. ಅದು 4 o'clock 4 ಗಂಟೆ ಹೂವು ಅಂತ ಹೇಳ್ತೀವಲ್ವ, ಅದು ಇದು ನೋಡಿ ನಾವು ದೇವ್ರಿಗೆ ಮುಡಿಸಿರ್ತೀವಲ್ವ ಹೂವು, ಅದೆಲ್ಲ ಮತ್ತೆ ವಾಪಸ್ ಗಿಡಕ್ಕೆ ಹಾಕಿರ್ತೀವಿ. ಇಲ್ಲಿ ನೋಡಿ ಇದೆಲ್ಲ 4 o'clock ಪ್ಲ್ಯಾಂಟ್ಸು. ಇದು ಇಷ್ಟೊಂದು ಬಿಟ್ಟರೆ ಮಲ್ಲಿಗೆ ಗಿಡಕ್ಕೆ ಫುಲ್ ಎಲ್ಲ ಇದಾಗಿಬಿಡುತ್ತೆ. ಇದನ್ನು ತೆಗಿತೀನಿ. ಇದೆಲ್ಲ ಮಾರ್ನಿಂಗ್ ಗ್ಲೋರಿ ಇದು ಪ್ಲ್ಯಾಂಟ್ಸು. ಮತ್ತು ಇಲ್ಲಿ ನೋಡಿ ರೋಸ್ ಪ್ಲ್ಯಾಂಟ್ಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಅಂತ ಕಾಣಿಸ್ತಾ ಇದೆಯಾ ಇಲ್ಲಿ ನಿಮಗೆ? ಎಷ್ಟೊಂದು ಮೊಗ್ಗಾಗಿದೆ. ಮೋಸ್ಟ್ಲಿ ಇದೆಲ್ಲ ನನಗೆ ಇನ್ನು 14 ದಿನ ಇರೋದ್ರಿಂದ ವರಮಹಾಲಕ್ಷ್ಮಿ ಇದೆಲ್ಲ ಸಿಗ್ಬೋದು ಅಂತ ಅನಿಸುತ್ತೆ. ಸುಮಾರು ಹೂವು ಸಿಗ್ಬೋದು ಅನಿಸುತ್ತೆ. ಇದೊಂದು ವೆರೈಟಿ, ಇದು ಬೇರೆ ವೆರೈಟಿ. ಹಳೆ ವಿಡಿಯೋದಲ್ಲಿ ಇದೆಲ್ಲ ಹೂವು ಎಲ್ಲ ತೋರಿಸಿದ್ದೀನಿ ನಾನು. ಈ ರೋಸ್ ಪ್ಲ್ಯಾಂಟ್ಸ್ದು ಹೂವೆಲ್ಲ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ಹೀಗೆ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.